ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬ್ಯಾನರ್ ಹೇಗೆ ಮಾಡೋದಂತ ನಿಮ್ಮ ಚಾನಲ್ಗೆ. ನಾನು ಆಲ್ರೆಡಿ ಚಾನಲಲ್ಲಿ ಹೇಳಿದ್ದೀನಿ ಯಾವ ಥರ ಬ್ಯಾನರ್ ಮಾಡೋದಂತ. ಸೊ ಇನ್ನೊಂದ್ಸಲ ಹೇಳ್ಕೊಡ್ತಾ ಇದ್ದೀನಿ, ಅದಕ್ಕಿಂತ ಬೆಟರಾಗಿ ಚಾನಲ್ ಬ್ಯಾನರ್ ಯಾವ ಥರ ಮಾಡೋದಂತ. ಇಲ್ಲಿ ತುಂಬ ಮಳೆ ಆಗ್ತಿದೆ ಗೈಸ್, ವಾಯ್ಸ್ನ ನೀವು ಇದ್ರದ್ದು ಸೌಂಡ್ನ ಇಗ್ನೋರ್ ಮಾಡಿ. ಓಕೆನಾ ಗೈಸ್, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ಬನ್ನಿ ಗೈಸ್. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವೀಗ ಓಪನ್ ಮಾಡ್ಕೊಳ್ಳೋಣ ಪಿಕ್ಸೆಲ್ ಲ್ಯಾಬ್ ಆ್ಯಪು. ಇಲ್ಲಿಂದ ಬಂದುಬಿಟ್ಟು ನಾವೀಗ ಫೋನ್ನ ಸ್ವಲ್ಪ ರೊಟೇಟ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅದು ಕಾಣಿಸಲ್ಲ, ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ಅದಕ್ಕೆ ಫೋನ್ನ ಈ ಥರ ಉಲ್ಟಾ ಮಾಡಿದರೆ ನಿಮ್ಮದು ರೊಟೇಟ್ ಆಗುತ್ತೆ. ಇಲ್ಲಾಂದರೆ ನೀವು ಇಲ್ಲಿ ನಿಮ್ಮದು ರೋಟ್ ಆಪ್ಷನ್ ಇದೆಯಲ್ಲ, ಔಟು ರೋಟ್ ಅದನ್ನು ಕ್ಲಿಕ್ ಮಾಡಿದರೆ ರೊಟೇಟ್ ಆಗಿಬಿಡುತ್ತೆ. ಓಕೆನಾ ಗೈಸ್, ಇನ್ನು ಟೆಕ್ಸ್ಟ್ ಇದೆಯಲ್ಲ ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಅದಾದಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತ ಒಂದು ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಮಾಡಿ. ಆದಮೇಲೆ ನೋಡಿ ಗೈಸ್, ನಮಗೆ ಒಂದು PNG ಬೇಕು. ಸೊ ನಾವು ಇಲ್ಲಿಂದ PNG ತಗೊಳ್ಳೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಈ PNG ಇದೆಯಲ್ಲ ಇಲ್ಲಿ ಯೂಟ್ಯೂಬ್ ಚಾನಲ್ ಬ್ಯಾನರ್ದು PNG. ಸೊ ನಾವು ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲ ನಾನು ಯಾವುದೇ PNGs ಯೂಸ್ ಮಾಡ್ತಿದ್ದೀನಿ ಅದೆಲ್ಲ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಸೊ ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡಿಬಿಟ್ಟು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿ. ಓಕೆನಾ ಗೈಸ್, ಇದನ್ನು ವಿಡ್ತ್ ಬಂದುಬಿಟ್ಟು ನಾವು ರಿಲೇಟಿವ್ ಸೈಜಲ್ಲಿ ಬಂದುಬಿಟ್ಟು ಹೋಗ್ಬಿಟ್ಟು ಇದನ್ನು ಫುಲ್ ಮಾಡ್ಕೊಳ್ಳೋಣ 100%. ಆಗ ಫುಲ್ ಸ್ಕ್ರೀನ್ ಆಗುತ್ತಿದ್ದು ಈ ಥರ ನೋಡಿದ್ರಾ. ಓಕೆನಾ, ಇಲ್ಲಿ ರೈಟ್ ಮಾರ್ಕ್ ಕೊಟ್ಬಿಡೋಣ. ಅದಾದಮೇಲೆ ಗೈಸ್ ಇದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಾವು ಚೇಂಜ್ ಮಾಡೋಣ. ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ನೋಡೋಣ ಬೇರೆ ಕಲರ್ ಹಾಕಿ ನೋಡೋಣ ಯಾವ ಥರ ಕಾಣುತ್ತಂತ. ಓಕೆ, ನನ್ನ ಕಲರ್ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮಾಡ್ತೀನಿ. ಈ ಕಲರ್ ಚೆನ್ನಾಗಿಲ್ಲ ಗೈಸ್, ನಾನು ಬ್ಲ್ಯಾಕೇ ಇಡ್ತೀನಿ. ಸೊ ನಾನು ಇದು PNG ಒಳಗಿದೆಯಲ್ಲ ಅದ್ರ ಕಲರಿಗೆ ಚೇಂಜ್ ಮಾಡ್ತೀನಿ, ಬೇರೆ ಕಲರ್ ಯಾವುದಾದ್ರೂ ಇಡ್ತೀನಿ. ನಾನು ಅಲ್ಲಿಂದು ಸ್ಕೈ ಬ್ಲೂ ಇಡ್ತಾಯಿದ್ದೀನಿ ನಾನು. ನಿಮಗೆ ನೋಡಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದರ ಅಕಾರ್ಡಿಂಗ್ ನೀವು ಇಟ್ಕೊಳ್ಳಿ. ನಾನೀಗ ಸ್ಕೈ ಬ್ಲೂ ಇಡ್ತಾಯಿದ್ದೀನಿ. ಓಕೆನಾ ಗೈಸ್, ಇಲ್ಲಿ ಟಿಕ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ನಮಗೆ ಈಗ ಏನು ಬೇಕಂದರೆ ಶೇಪ್ಸ್ ಬೇಕು. ಓಕೆನಾ, ನೋಡಿ ಇಲ್ಲಿ ಎಲ್ಲಾದರೂ ಶೇಪ್ಸ್ ಆಪ್ಷನ್ ಇದೆ, ಸರ್ಚ್ ಮಾಡಿ. ಇಲ್ಲಿ ಇಲ್ಲ ಅಂದರೆ ಈಸಿಯಾಗಿ ನೀವು ಇಲ್ಲಿ ಒಂದು ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ ನಿಮಗೆ, ನಾನು ನಿಮಗೆ ಮಾರ್ಕ್ ಮಾಡ್ತಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇಪ್ಸ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಬರುತ್ತೆ ಈ ಥರ. ಇದು ನಮಗೆ ಸೈಡಿಂದ ರೌಂಡ್ ಆಗಬೇಕು ಸ್ವಲ್ಪ. ಸೊ ಇದಕ್ಕೆ ನಾನು ಇಲ್ಲಿ 34 ಇಡ್ತಾಯಿದ್ದೀನಿ. ರಿಡ್ಯೂಸ್ ಬಂದುಬಿಟ್ಟು ಇದನ್ನು ರೊಟೇಟ್ ಮಾಡ್ಕೊಳ್ಳೋಣ. ಈಗ ರೊಟೇಟ್ ಮಾಡಿದರೆ ನೋಡಿ ಈ ಥರ ಬರುತ್ತೆ, ಈ ಥರ ಬರುತ್ತೆ. ನಾವು ಇದನ್ನು ಸಣ್ಣದು ಮಾಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ ಗಾಯ್ಸ್, ಈಸಿಯಾಗಿದೆ ಮಾಡಿ. ನೀವು ನಿಮ್ಮದು ಚಾನಲ್ ಬ್ಯಾನರ್ ಹಾಕ್ಬಿಟ್ಟು ನಿಮ್ಮ ಚಾನಲಲ್ಲೂ ಅಪ್ಲೋಡ್ ಮಾಡಿ. ಇದು ಟು ಬ್ಯಾಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬ್ಯಾಕ್ ಆಗಿಬಿಡುತ್ತೆ. ಓಕೆನಾ, ಇದನ್ನು ಲಾಕ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅಲ್ಲಾಡುತ್ತೆ. ಇಲ್ಲಿಂದ ಲಾಕ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇನ್ನೊಂದು ಶೇಪ್ ಬೇಕು. ಸೊ ಶೇಪ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಸೈಡಿಂದ ರೌಂಡ್ ಮಾಡೋಣ. 34 ಇರ್ತೀನಿ ನಾನು. ಇದನ್ನು ರೊಟೇಟ್ ಮಾಡ್ಕೊಳ್ಳಿ, ಈ ಥರ ರೊಟೇಟ್ ಮಾಡಿಕೊಂಡು ಈ ಥರ ರೊಟೇಟ್ ಮಾಡಿಕೊಂಡು ಇದನ್ನು ಈ ಥರ ಸೈಡಲ್ಲಿ ಚಿಕ್ಕದು ಮಾಡ್ಕೊಳ್ಳಿ. ಸೈಡಲ್ಲಿ ತೊಗೊಬಂದು ಈಗ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಕಡೆ ಟು ಬ್ಯಾಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಟು ಬ್ಯಾಕ್ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಕಾಣಿಸುತ್ತೆ. ಓಕೆನಾ, ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿಂದ ಕ್ಲಿಕ್ ಮಾಡಿ ಡಬಲ್ ಲೇಯರ್ ಮೇಲೆ ಮತ್ತು ಇದನ್ನು ಲಾಕ್ ಮಾಡೋಣ. ಓಕೆ, ಮತ್ತು ನಂಗೆ ಇನ್ನೊಂದು PNG ಬೇಕು. ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಇನ್ನೊಂದು PNG ತೊಗೊಳ್ಳೋಣ. ಈ PNG ಏನೆಲ್ಲ ಯೂಸ್ ಮಾಡ್ತಿದ್ದೀನಿ ನಿಮಗೆ ಇದೆಲ್ಲ ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ ಗಾಯ್ಸ್. ಬನ್ನಿ ಅಲ್ಲಿ ಕೇಳಿ, ನಾನು ನಿಮ್ಗೆ ಕೊಡ್ತೀನಿ. ನೋಡಿ ಗೈಸ್, ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಥರ. ಓಕೆನಾ, ಇದಾದಮೇಲೆ ನಾವು ಇದನ್ನು ಟು ಬ್ಯಾಕ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಬಂದುಬಿಟ್ಟು ಈಗ ಲಾಕ್ ಮಾಡ್ಕೊಳ್ಳೋಣ ಎಲ್ಲ. ಓಕೆನಾ, ಅದಾದಮೇಲೆ ಮತ್ತೆ ನಾವು ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ನಮಗೆ ಇನ್ನೊಂದು PNG ಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ರೈಟ್ ಮಾಡಿಕೊಡಿ, ಇದನ್ನು ಚಿಕ್ಕದು ಮಾಡ್ಕೊಳ್ಳಿ. ಓಕೆನಾ, ಚಿಕ್ಕದಾದಮೇಲೆ ಇಲ್ಲಿ ಅಡ್ಜಸ್ಟ್ ಮಾಡೋಣ. ಇದರದ್ದು ಕಲರ್ ಬಂದುಬಿಟ್ಟು ನಾವು ಚೇಂಜ್ ಮಾಡಬೇಕು. ನಾನು ಬೇರೆ ಕಲರ್ ಇಡ್ತೀನಿ. ಇದರದ್ದು ನೋಡ್ಕೊಳ್ಳಿ ಗಾಯ್ಸ್, ನಾನು ಹೆಂಗೆ ಮಾಡ್ತಿದ್ದೇನೆ ಹಂಗೆ ಮಾಡಿ ನೀವು. ತುಂಬ ಈಸಿ ಇದೆ. ಓಕೆನಾ, ಈ ಕಲರ್ ಇದೆಲ್ಲ ಚೇಂಜ್ ಮಾಡೋಣ. ನಾನು ಬಂದುಬಿಟ್ಟು ವೈಟ್ ಕಲರ್ ಇಡ್ತೀನಿ ಇದು.
ಓಕೆ, ಈ ಥರ ಇಲ್ಲಿ ಮತ್ತು ಟು ಬ್ಯಾಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡೋಣ. ಟು ಬ್ಯಾಕ್. ಓಕೆ, ಆಯಿತು. ಓಕೆನಾ ಗೈಸ್, ಈಗ ಮತ್ತೆ ಇದನ್ನು ನಾವು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಕ್ಲಿಕ್ ಮಾಡಿಬಿಟ್ಟು ಅದು ಆದಮೇಲೆ ಗೈಸ್ ಈಗ ನಾವು ಮತ್ತೆ ಪ್ಲೇಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಗೆ ಈಗ ಒಂದು ಫೋಟೋ ಬೇಕು. ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಫೋಟೋ ಹಾಕ್ಕೊಳ್ಳೋಣ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಇಲ್ಲಿ ಯಾವುದಾದ್ರೂ ಒಂದು ಫೋಟೋ ಹಾಕ್ತಿದ್ದೀನಿ. ನನ್ನ ಹತ್ರ ಫೋಟೋಸ್ ಇಲ್ಲ, ಸೊ ನಾನು ಕ್ಲಿಕ್ ಮಾಡಿಲ್ಲ. ಇದೇ ಯಾವುದಾದ್ರೂ ಫೋಟೋ ಇದೆ, ನಾನು ಇದನ್ನೇ ಹಾಕ್ತಿದ್ದೀನಿ. ನೀವು ನಿಮ್ಮದು ಮಾಡಬೇಕಿದ್ರೆ ಚೆನ್ನಾಗಿರೋದು ಫೋಟೋನ ಹಾಕಿ, ಓಕೆನಾ. ನಾನು ಇದನ್ನು ಇಲ್ಲಿಂದ ಸ್ಲೋ ಆಗಿ ಮಾಡ್ಕೊತಿದ್ದೀನಿ. ಸಾರಿ, ಸ್ಲೋ ಅಲ್ಲ, ಇದು ಚಿಕ್ಕದು ಮಾಡ್ಕೊತಿದ್ದೀನಿ. ಓಕೆನಾ ಗೈಸ್, ಚಿಕ್ಕದು ಮಾಡ್ಕೊಳ್ಳೋಣ. ಇದನ್ನು ಇದರೊಳಗೆ ಅಡ್ಜಸ್ಟ್ ಮಾಡಿ ನಾನು ಸ್ವಲ್ಪ ಸ್ಟ್ರೋಕ್ ಕೊಡ್ತೀನಿ ಫೋಟೋಗೆ. ಎನೇಬಲ್ ಈ ವೈಟಲ್ಲಿದೆ, ಸೊ ವೈಟಲ್ಲೇ ಇಡ್ತೀನಿ, ಬೇರೆ ಕಲರ್ ಚೆನ್ನಾಗಿ ಕಾಣಲ್ಲ. ಓಕೆ, ಇದನ್ನು ಲಾಕ್ ಮಾಡ್ಕೊಳ್ಳೋಣ ಇಲ್ಲಿಂದ. ಓಕೆ ಗಾಯ್ಸ್, ಈಗ ಮತ್ತೆ ಏನು ಮಾಡಬೇಕು, ಇಲ್ಲಿ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಗೈಸ್. ಓಕೆನಾ, ಈಗ ನಾವು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಏನು ಹೆಸರಿದೆ ನಿಮ್ಮ ಚಾನೆಲ್ದು ಅದು ಆ್ಯಡ್ ಮಾಡಿ. ಈಗ ನಾವು ಇಲ್ಲಿ ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಸೊ ನಾನು ನನ್ನ ಚಾನೆಲ್ ನೇಮ್ ಏನಿದೆ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಅಕಾರ್ಡಿಂಗ್ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನೇ ಆ್ಯಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ಥರ ಅಡ್ಜಸ್ಟ್ ಮಾಡಿ. ಓಕೆನಾ, ಈ ಥರ ಅಡ್ಜಸ್ಟ್ ಮಾಡಿಬಿಟ್ಟು ಮತ್ತು ನಾವು ಫಾಂಟ್ಸ್ನೆಲ್ಲ ಚೇಂಜ್ ಮಾಡೋಣ. ಇಲ್ಲಿ ಕಲರ್ ಬಂದುಬಿಟ್ಟು ನಾನು ಬ್ಲ್ಯಾಕ್ ಇಡ್ತೀನಿ. ಇಲ್ಲಿ ಈ ವೈಟ್ ಕಲರ್ ಚೆನ್ನಾಗಿ ಕಾಣ್ತಿಲ್ಲ, ಸೊ ಕಲರಲ್ಲಿ ಹೋಗ್ಬಿಟ್ಟು ಬ್ಲ್ಯಾಕ್ ಕಲರ್. ಸೊ ನಾನು ಹೀನಾ ಅಂತ ಇದೆಯಲ್ಲ ಆ ಕಲರ್ನ ಅದಷ್ಟನ್ನು ಮಾತ್ರ ಬೇರೆ ಕಲರ್ ಇರ್ತೀನಿ. ನೋಡಿ ನಾನು ಯಾವ ಥರ ಇಡ್ತಿದ್ದೀನಿ ಅಂತ, ಅದೇ ಥರ ನೀವು ಮಾಡಿ. ನಿಮಗೆ ಇಲ್ಲ ಬೇರೆ ಕಲರ್ ಬೇಕು, ಅದು ಕಲರ್ ಚೆನ್ನಾಗಿಲ್ಲ ಅಂದರೆ ಓಕೆನಾ. ಇಲ್ಲ ಮಿಕ್ಸ್ ಕಲರ್ನು ನೀವು ಹಾಕಬೇಕಂದ್ರೂ ಈ ಥರ ಹಾಕ್ಬೋದು. ನೀವು ಇದರಲ್ಲೂ ಅಡ್ಜಸ್ಟ್ ಮಾಡ್ಕೊಬೋದು ಗೈಸ್. ನಿಮಗೆ ಇದರಲ್ಲಿ ಕಲರಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಇಲ್ಲೇ ಕಲರ್ಸ್ ಇದೆ, ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಾವು ಇದಕ್ಕೆ ಸ್ಟ್ರೋಕ್ ಕೊಡೋಣ. ಈಗ ನೋಡಿ ಈ ಥರ ಕಾಣುತ್ತೆ ಸ್ಟ್ರೋಕ್ ಕೊಟ್ಟರೆ, ನೋಡಿದ್ರಲ್ಲ ಚೆನ್ನಾಗಿ ಕಾಣ್ತಿದೆ. ಓಕೆ, ನಾವು ಇದನ್ನು ಈ ಕಡೆಯಿಂದ ನೋಡಿ ಸ್ಟ್ರೋಕ್ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಕಮ್ಮಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಸೊ ನಾವು ಸ್ವಲ್ಪ ಜಾಸ್ತಿ ಇಡೋದು ಬೇಡ. ಸೊ 1 2 ಇಲ್ಲ 3 ಅಲ್ಲಿ ಇಡೋಣ. ನೋಡಿ ಇಷ್ಟು ಸಾಕು ನಮಗೆ, ಓಕೆನಾ. ಆದಮೇಲೆ ಈಗ ನಾವು ಫಾಂಟದು ಚೇಂಜ್ ಮಾಡೋಣ. ಫಾಂಟ್ ಮೈ ಫಾಂಟ್ ಇದೆ, ನಾನು ಸೆಲೆಕ್ಟ್ ಮಾಡಿ ನೋಡ್ತೀನಿ ಯಾವ್ದು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಓಕೆ ಆಗಿದೆ, ಇದೇ ಇರಲಿ. ಓಕೆನಾ ಗೈಸ್, ಇದು ಆದಮೇಲೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಮತ್ತೆ ಇದನ್ನು ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಒಂದು ನಿಮಿಷ ಇರಿ ಗೈಸ್, ಇದನ್ನು ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಅದಾದಮೇಲೆ ಮತ್ತೆ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ ನಾವು. ಓಕೆನಾ, ಆ್ಯಡ್ ಮಾಡೋಣ ಬನ್ನಿ. ಇದನ್ನು ಇರೋದನ್ನು ಡಿಲೀಟ್ ಮಾಡಿ, ನ್ಯೂ ಟೆಕ್ಸ್ಟ್ ಅಂತ ಇದೆಯಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ಟು ಮತ್ತು ನೀವು ಚಾನೆಲ್ದು ನೀವು ಬ್ಲಾಗಿಂಗ್ ಮಾಡ್ತೀರಾ, ಆ ಬ್ಲಾಗಿಂಗ್ ಬಗ್ಗೆ ಒಂದೆರಡು ಲೈನ್ಸ್ನ ಬರೀಬೋದು. ಇಲ್ಲಾಂದರೆ ನೀವು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡ್ತೀರಾ, ಈಗ ನಾನು ಏನು ಬರೀತಾ ಇದ್ದೀನಿ ಅದನ್ನೇ ಬರಿಬೋದು. ಇಲ್ಲಾಂದರೆ ನೀವು ಕುಕ್ಕಿಂಗ್ ಮಾಡ್ತೀರಾ, ನೀವು ಕುಕ್ಕಿಂಗ್ ಬಗ್ಗೆ ಏನಾದರೂ ಲೈನ್ಸ್ ಬರಿಬೋದು. ಓಕೆನಾ, ನೀವು ನೋಡಿ ಸರ್ಚ್ ಮಾಡಿ, ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲೆಲ್ಲ ಯೂಸ್ ಮಾಡ್ತೀರಿ, ನೀವು ಅದನ್ನೇ ಯೂಸ್ ಮಾಡಿ. ಇಲ್ಲ ನಿಮ್ಮದು ಓನ್ ಕ್ರಿಯೇಟಿವಿಟಿ ಏನಿದೆ ನೀವು ಅದನ್ನೇ ಲೈನ್ಸ್ ಹಾಕ್ಬಿಟ್ಟು ನೀವು ಮಾಡ್ಬೋದು. ಓಕೆನಾ ಗೈಸ್. ಓಕೆ, ಸೊ ನಾನು ಇದನ್ನು ಇಲ್ಲಿ ಬರ್ತಿದ್ದೀನಿ. ಇಲ್ಲಿಂದ ಈ ಕಡೆ ಇಲ್ಲಿ ನಾನು ಇದನ್ನು ಇಲ್ಲಿಂದ ರಾಂಗ್ ಮಾಡೋಣ. ನಂದರಲ್ಲಿ ಜಾಸ್ತಿ ಮಾತಾಡೋಕ್ಕೆ ಎನರ್ಜಿ ಇಲ್ಲ ಗೈಸ್. ನಾನು ಮಲಗಿ ಈಗ ಎದ್ದೆ, ಅದಕ್ಕೆ ಗೈಸ್. ಬೆಳಗ್ಗೆ ಎದ್ದಿದ್ದು ನಾನು ಬಂದುಬಿಟ್ಟು ವೀಡಿಯೋ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಆಮೇಲೆ ಏನಾದರೂ ವೀಡಿಯೋ ರೆಕಾರ್ಡ್ ಮಾಡಿದರೆ ನನ್ನ ಮಕ್ಕಳಿದಾರಲ್ಲ ಅವ್ರು ನನ್ನ ಬಿಡಲ್ಲ ರೆಕಾರ್ಡ್ ಮಾಡೋಕ್ಕೆ, ಎಲ್ಲರೂ ಕಿರ್ಚ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಸೊ ಅದಕ್ಕೆ ಈಗ ಇದು ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇದು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನು ಇಲ್ಲಿಂದ ಬ್ಲ್ಯಾಕ್ ಕಲರ್ ಮಾಡ್ಕೊಳ್ಳೋಣ. ಇದು ಫಾಂಟ್ ಸೈಜ್ ಬಂದುಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ. ಬೇರೆ ಫಾಂಟ್ ನೋಡೋಣ ಅದು ಯಾವುದಿದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ನೋಡಿ, ನೀವು ಫಾಂಟ್ನ ಹಾಕಿ ನೋಡಿ
ನಿಮಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ಹಾಕಿ, ಓಕೆನಾ ಗೈಸ್. ಓಕೆ, ನಾನು ಹಾಕಿದ್ದೀನಿ ಇದು, ಓಕೆನಾ. ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಓಕೆ ಗೈಸ್, ಈಗ ಮತ್ತೆ ನಾವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಹೋಗೋಣ. ಮತ್ತೆ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡಬೇಕು ನಾವು. ಸೊ ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡೋಣ. ಸೊ ಇಲ್ಲಿಂದ ಹಂಗೆ ಮಾಡ್ಕೊಳ್ಳಿ. ಸೊ ನೀವು ಈ ಲೈನಲ್ಲಿ ಹೇಳಿ ನೀವು ಡೈಲಿ ವೀಡಿಯೋಸ್ ಮಾಡ್ತೀರಾ, ಸೊ ಡೈಲಿ ವೀಡಿಯೋ ಅಂತ ಹಾಕಿ. ಇಲ್ಲಾಂದರೆ ನೀವು ವೀಕ್ಲಿ ಒನ್ಸ್ ಇಲ್ಲ 2 ಟೈಮ್ಸ್ ಮಾಡ್ತೀರಾ, ಸೊ ಇಲ್ಲಿ ಮೆನ್ಷನ್ ಮಾಡಿ ನಾನು ವೀಕ್ಲಿ 2 ಟೈಮ್ಸ್ ವೀಡಿಯೋ ಮಾಡ್ತೀನಿ ಅಂತ, ಓಕೆನಾ ಗೈಸ್. ಡೈಲಿ ವೀಡಿಯೋಸ್ ಆದರೆ ನೀವು ಡೈಲಿ ವೀಡಿಯೋಸ್ ಅಂತಲೇ ಕೊಡಿ, ಓಕೆನಾ. ಮತ್ತು ನೋಡಿ, ಇದನ್ನು ನಾವು ಇಲ್ಲಿಂದ ನಮಗೊಂದು PNG ಬೇಕು. ಈ PNGನ ನಾನು ತೊಗೊತಿದ್ದೀನಿ ಇಲ್ಲಿ ಫ್ರಮ್ ಗ್ಯಾಲರಿಲಿ ಹೋಗ್ಬಿಟ್ಟು. ಸೊ ನೋಡಿ, ನಾನು ನಿಮ್ಗೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ. ಇದು ಆಲ್ರೆಡಿ ಕೊಟ್ಟಿರ್ತೀನಿ. ಇದು ವಿಡಿಯೋ ಅಪ್ಲೋಡ್ ಆದಮೇಲೆ ಎಲ್ಲನೂ ಅಲ್ಲಿ ಹಾಕಿರ್ತೀನಿ ಏನೇನು PNGs ಇದೆ ಅಂತ. ನೀವು ಬಂದು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಬೈ ಚಾನ್ಸ್ ನನ್ನ ಲಿಂಕ್ ನಿಮ್ಗೆ ವರ್ಕ್ ಆಗಿಲ್ಲ ಅಂದರೆ ನೀವು ನನ್ನದು ಯೂಟ್ಯೂಬ್ ಚಾನೆಲ್ದು ಏನು ನೇಮ್ ಇದೆ ಅದೇ ನೇಮ್ ನೀವು ಟೆಲಿಗ್ರಾಮಲ್ಲಿ ಹೋಗಿ ಸರ್ಚ್ ಮಾಡಿದರೆ ಬರ್ತೀನಿ, ಓಕೆನಾ ಗಾಯ್ಸ್. ಇದನ್ನು ಟು ಫ್ರಂಟ್ ಅಂತ ಮಾಡೋಣ. ಟು ಫ್ರಂಟ್ ಅಂತ ಮಾಡಿದರೆ ನೋಡಿ ಇದು ಬರುತ್ತೆ ಇದ್ರ ಮೇಲೆ, ಓಕೆನಾ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ಥರ ನೀವು ಮಾಡ್ಬೋದು, ಓಕೆನಾ. ವೀಡಿಯೋಸ್ ಅಲ್ಲ, ಇದು ಬ್ಯಾನರ್, ಓಕೆ. ಇದಾದಮೇಲೆ ಗಾಯ್ಸ್ ನೋಡಿ, ಇದು ಸೆಟ್ ಆಗಿದೆ. ಈಗ ನಮಗೆ ಶೇಪ್ಸ್ ಬೇಕು ಗಾಯ್ಸ್. ನಮ್ಮ ಶೇಪ್ ತಗೊಳ್ಳೋಣ. ಶೇಪ್ ತೊಗೊಂಡಾದ್ಮೇಲೆ ಇಲ್ಲಿಂದ ಇದರದ್ದು ರೇಡಿಯೋಸ್ ಬಂದುಬಿಟ್ಟು 34 ಇಡೋಣ. 34 ಇಟ್ಟಾದ್ಮೇಲೆ ಇಲ್ಲಿ ಖಾಲಿ ಇದೆಯಲ್ಲ ಈ ಸೈಡಲ್ಲಿ, ಇಲ್ಲೇನ ನಾವು ಅಡ್ಜಸ್ಟ್ ಮಾಡೋಣ. ಇದನ್ನು ಚಿಕ್ಕದು ಮಾಡ್ಕೊಳ್ಳೋಣ, ಸ್ವಲ್ಪ ತುಂಬ ದೊಡ್ಡದಾಯಿತು. ಚಿಕ್ಕದು ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡೋಣ. ಈ ಕಡೆ ಏನಕ್ಕೆ ನಾವು ಡಿಸೈನ್ ಮಾಡ್ತಿದ್ದೀವಿ ಅಂದರೆ ಇದು ಇಷ್ಟು ಪಾರ್ಟ್ ಬಂದುಬಿಟ್ಟು ನಿಮ್ಮದು ಫೋನಲ್ಲಿ ಮಾತ್ರ ಕಾಣಿಸೋದು. ಈ 2 ಲೈನ್ಸ್ ಔಟ್ಸೈಡ್ ಇದೆಯಲ್ಲ ಅದು PC ಲ್ಯಾಪ್ಟಾಪ್ ಏನಾದರೂ ಇದ್ದರೆ ಅದರೊಳಗೆ ನಿಮ್ಮದು ಇಷ್ಟು ಫುಲ್ ಕಾಣುತ್ತೆ, ಓಕೆನಾ ಗೈಸ್. ಈಗ ಮತ್ತೆ ಏನು ಮಾಡೋಣ, ಇನ್ನೊಂದು ಶೇಪ್ ತಗೊಳ್ಳೋಣ. ಇನ್ನೊಂದು ಶೇಪ್ ತಗೊಂಡು ಇದನ್ನು 34 ಇಡೋಣ, ಓಕೆನಾ. ಅದಾದಮೇಲೆ ಇದನ್ನು ರೊಟೇಟ್ ಮಾಡಿಕೊಂಡು ಈ ಕಡೆ ಸೈಡೆಲ್ಲ ಅಡ್ಜಸ್ಟ್ ಮಾಡೋಣ, ಚಿಕ್ಕದು ಮಾಡಿಕೊಂಡು. ಟು ಬ್ಯಾಕ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ ಈ ಥರ ಆಯಿತು. ಇನ್ನೊಂದು ಸ್ವಲ್ಪ ದೊಡ್ಡದಿದೆ, ಚಿಕ್ಕದು ಮಾಡೋಣ. ಇಲ್ಲಿ ಇನ್ನೊಂದು ನಾವು ಅಡ್ಜಸ್ಟ್ ಮಾಡಿದ್ವಲ್ಲ ಇದನ್ನು ಸ್ವಲ್ಪ ಟು ಫ್ರಂಟ್ ಮಾಡಿಬಿಟ್ಟು, ಟು ಫ್ರಂಟ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಬಂದುಬಿಡುತ್ತೆ ವಾಪಸ್ಸು. ನೋಡಿ ಈ ಥರ ಚಿಕ್ಕದು ಮಾಡೋಣ. ಇದು ಚಿಕ್ಕದು ಮಾಡಿಬಿಟ್ಟು ಇಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಟು ಬ್ಯಾಕ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡೋಣ, ಓಕೆನಾ ಗೈಸ್. ಇದಾಯಿತು, ಇದಿಷ್ಟೇ ನೋಡಿ ಗಾಯ್ಸ್, ಈ ಥರ ಆಗಿದೆ. ಮತ್ತು ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ, ಓಕೆನಾ. ಯಾವುದೆಲ್ಲ ಲಾಕ್ ಮಾಡಿಲ್ಲ ಅದೆಲ್ಲ ಲಾಕ್ ಮಾಡ್ಕೊಳ್ಳೋಣ ಬೇಗ. ಅದಾದಮೇಲೆ ಗಾಯ್ಸ್ ನಮಗೆ ಫ್ರಮ್ ಗ್ಯಾಲರಿಗೆ ಹೋಗ್ಬಿಟ್ಟು ಒಂದು PNG ಬೇಕಾಗುತ್ತೆ ನೋಡಿ. ಇದು ವಾಟರ್ದು, ಇದು ಶ್ಯಾಡೋ ಥರ PNG. ಇದನ್ನು ಬಂದುಬಿಟ್ಟು ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಥರ. ಇದನ್ನು ನಾನು ನಿಮಗೆ ಟೆಲಿಗ್ರಾಮಲ್ಲಿ ಕೊಡ್ತೀನಿ, ಓಕೆನಾ. ಇದನ್ನು ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ, ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಾಯಿದ್ದೀನಿ. ನನಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಗಾಯ್ಸ್. ಚೆನ್ನಾಗಿ ಮಾಡಿ ನೀವು ನನಗಿಂತ ಇನ್ನೂ ಚೆನ್ನಾಗಿ ಮಾಡ್ಬೋದು ಗೈಸ್. ನಿಮಗೆ ಮಾಡೋಕ್ಕೆ ಬಂದರೆ ನಿಮ್ಮದು ಓನ್ ಕ್ರಿಯೇಟಿವಿಟಿನ ನೀವು ಮಾಡಿಬಿಟ್ಟು ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು. ನನಗಿಂತನೂ ತುಂಬ ಚೆನ್ನಾಗಿ ಮಾಡ್ಬೋದು. ಜಸ್ಟ್ ನಿಮಗೇನು ಇಲ್ಲಿ ಒಂದು ಸ್ವಲ್ಪ ಟೈಮ್ ಕೊಟ್ಟು ಕಲಿಬೇಕು ಅಷ್ಟೇ ಗೈಸ್. ಇದು ನಿಮಗೆ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು, ಓಕೆನಾ. ಇದನ್ನು ನಾನು ಇಲ್ಲಿಂದ ಅಡ್ಜಸ್ಟ್ ಮಾಡಿಬಿಟ್ಟು ಓಕೆ, ನಾನು ಇಲ್ಲಿಂದ ಇದನ್ನು ಲಾಕ್ ಮಾಡ್ಕೊತೀನಿ, ಓಕೆನಾ. ಲಾಕ್ ಆಗಿದೆ ನೋಡಿ ಗಾಯ್ಸ್. ಇದು ಅಡ್ಜಸ್ಟ್ ಆಗಿದೆ. ಇದು ಇಷ್ಟೇ, ನನ್ನ ಬ್ಯಾನರ್ ರೆಡಿ ಇದೆ. ಈಗ ನಾವು ಇದರದ್ದು ಬ್ಯಾಕ್ಗ್ರೌಂಡ್ ಇದೆಯಲ್ಲ ಬ್ಲ್ಯಾಕ್ ಕಲರ್, ಅದನ್ನು ರಿಮೂವ್ ಮಾಡಬೇಕು. ಸೊ ಇಲ್ಲಿಂದ ನಾವು ಇದನ್ನು ಹೈಡ್ ಇಲ್ಲಾಂದರೆ ಡಿಲೀಟ್ ಮಾಡಿಬಿಡೋಣ. ಈ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಯಿತು. ಇಲ್ಲಾಂದರೆ ಗಾಯ್ಸ್ ಏನಂದರೆ ಇದು ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಜೊತೆನೇ ನಿಮ್ಮದು ಸೇವ್ ಆಗಿಬಿಡುತ್ತೆ. ಸೊ ಅದು ಆ ಥರ ಸೇವ್ ಆಗೋಕ್ಕೆ ಬಿಡಬಾರ್ದು. ಇಲ್ಲಾಂದರೆ ಹಂಗೂ ಸೇವ್ ಮಾಡ್ಕೋಬೋದು. ನಮಗೆ ಬ್ಯಾಕ್ಗ್ರೌಂಡ್ ಬೇಡ, ಎಲ್ಲಾದರೂ ಫೋಟೋದಲ್ಲಿ ಬಂದುಬಿಟ್ರೆ ಬ್ಲ್ಯಾಕ್ ಏನು ಮಾಡೋದು. ಸೊ ಅದಕ್ಕೆ ನಾವು ಅದನ್ನು ಡಿಲೀಟ್ ಮಾಡೋದು ಒಳ್ಳೆಯದು, ಓಕೆನಾ. ನಾನು ಸೇವ್ ಮಾಡ್ತಾಯಿದ್ದೀನಿ. ಸೇವ್ ಆಗಿದೆ ಇದು ನನ್ನ ಫೋನಲ್ಲಿ. ಈಗ ನಾನು ನಿಮಗೆ ತೋರಿಸ್ತೀನಿ ನನ್ನ ಫೋನ್ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು.
ನೋಡಿ ಗೈಸ್, ಈಗ ನಾವು ಇದು ಮಾಡಿದ್ದು ಸೇವ್ ಆಗಿದೆ. ಓಕೆನಾ? ಈಗ ನಾವು ನನ್ನ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಥರ ಆ್ಯಡ್ ಮಾಡೋದಂತ. ಬನ್ನಿ ಗೈಸ್, ನಾನು ತೋರಿಸ್ತೀನಿ ಯೂಟ್ಯೂಬಲ್ಲಿ ಯಾವ ಥರ ಆ್ಯಡ್ ಮಾಡೋದಂತ ತೋರಿಸ್ಕೊಡ್ತೀನಿ. ಇಲ್ಲಿ ಪ್ಲಸ್ ಇಲ್ಲಿ ಬಂದುಬಿಟ್ಟು ಪ್ರೊಫೈಲಿಗೆ ಹೋಗ್ಬಿಟ್ಟು ಯೋರ್ ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಡಿಟ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಇಲ್ಲಿ ಈ ಥರ ಗೈಸ್, ಇದನ್ನು ಈ ಥರ ಕೆಳಗೆ ಮಾಡಿ, ಈ ಥರ ಕೆಳಗೆ ಮಾಡಿದರೆ ಇದಾಗುತ್ತೆ. ಈ ಥರ ಅಡ್ಜಸ್ಟ್ ಆಗುತ್ತೆ. ಇದನ್ನು ಸೇವ್ ಮಾಡ್ಕೊಳ್ಳೋದು ಗೈಸ್. ಓಕೆ ಗೈಸ್, ಆಯಿತು. ವಿಡಿಯೋ ಇಷ್ಟೇ ಇವತ್ತಿಗೆ. ನೋಡಿ, ನೀವು ಮಾಡಿ ಆರಾಮಾಗಿ. ಓಕೆನಾ ಗೈಸ್? ಆರಾಮಾಗಿ ಮಾಡ್ಕೊಳ್ಳಿ. ಎನಿವೇಸ್, ನನ್ನ ವೀಡಿಯೋ ಆದಂಗೆ ನನ್ನ ಮಗಳು ಎದ್ಬಿಟ್ಲು ಗೈಸ್. ವಾಯ್ಸ್ ರೆಕಾರ್ಡಿಂಗ್ನೂ ಆಯಿತು ನಂದು ಫುಲ್ಲು. ನನ್ನ ಮಗಳನ್ನೂ ಎದ್ಬಿಟ್ಲು. ಸೊ ನನ್ನ ಕೆಲಸನೂ ಮುಗೀತು. ಓಕೆನಾ ಗೈಸ್? ಈ ಥರ ಆರಾಮಾಗಿ ನೀವು ಮಾಡ್ಕೊಳ್ಳಿ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.